ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಸೂನ್ ಆ್ಯಂಡ್ ಆಫ್ಟರ್ ನಾನು ಅನೌನ್ಸ್ ಮಾಡ್ತೀನಿ. ಆಗ ಆಗಸ್ಟ್ ಮಂತಲ್ಲಿ ಡೆಫಿನೆಟಾಗಿ ಕ್ಲಾಸ್ ಮಾಡುವ, ಓಕೆನಾ? ಡೋಂಟ್ ವರಿ. ಸೊ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ಲಿ ಬುಲ್ಶಿಟ್ ಆ್ಯಂಡ್ ಸೈಡ್ ವೈಸ್ ಯಾರು. ಬೆಳಿಗ್ಗೆ ಒಂದು ಆಪರ್ಚುನಿಟಿ ಇತ್ತು, ಸ್ಟೂಡೆಂಟ್ಸಿಗೆ ಕೂಡ ಕಳಿಸಿದ್ದೆ. ಜಸ್ಟ್ ಒಂದು 20 ಪಾಯಿಂಟ್ ಬರಬೇಕಿತ್ತು ನನಗೆ. ಸೊ ಫ್ಲಾಟಿಶ್ ಓಪನ್ ಇದ್ದಿದ್ದರಿಂದ ಡೆಫಿನೆಟಾಗಿ ಬರುತ್ತೆ ಅಂತಲೇ ಕಾಯ್ತಿದ್ದೆ ನಾನು. ಮಗಂದು ಬರಲೇ ಇಲ್ಲ. ಅಲ್ಲಿಂದಲೇ ಮಿಸ್ ಆಯಿತು. ಆ್ಯಂಡ್ ಸ್ಟೂಡೆಂಟ್ಸ್ಗಳು ತುಂಬ ಜನ ಕಳಿಸಿದ್ರಿ, ಮೆಸೇಜ್ ಕಳಿಸಿದ್ರಿ. ಸರ್ ನೀವು 70, 80 ಅಂದ್ರಿ, ನಮ್ಮದ್ರಲ್ಲಿ 10, 20 ಅಂದ. ಆ್ಯಕ್ಚುಲಿ ಏನಾಗಿದೆ, ನೆನ್ನೆ ನೈಟು ನಾನು ಪ್ರೋಗ್ರಾಮ್ನ ಎಡಿಟಿಂಗ್ ಥಿಂಗ್ಸ್ಗಳನ್ನ ನೋಡ್ತಾ ಇದ್ದೆ, ಚೆಕ್ ಮಾಡ್ತಿದ್ದೆ. ಅದರಲ್ಲಿ ಏನು ಮಾಡಿದ್ದೀನಿ, ಒಂದು ಪ್ರೋಗ್ರಾಮ್ನ ಲೈಕ್ ರೀಬೂಟ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಮತ್ತೆ ಅಲ್ಲಿಗೆ ಸೆಟ್ ಮಾಡಿರಲ್ಲ ನಾನು, ಹಾಗಾಗಿ ನನಗೆ ಅದು ಫ್ಲಿಪ್ ಆಗಿರಲ್ಲ. ಸೊ ಆಮೇಲೆ ನಾನು ಇವಾಗ ಚೆಕ್ ಮಾಡಿ, ಸೊ ಓಕೆ ಫ್ಲಿಪ್ಪಿಂಗ್ ಆಗಿದೆ. ಸೊ ಅದು ಆ್ಯಕ್ಚುಲಿ ಹೇಳಿದ್ದು ನಾನು 30%, ನಾಟ್ ಬೈ 20 ಅಲ್ಲ. ಸೊ ಲೆಟ್ ಸಿ ಇವಾಗ ನಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬನ್ನಿ. ಸೊ ಐ ಗೆಸ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್. ಸೀರಿಯಸ್ಲಿ ಯಾರು ಕ್ರೇಜಿ ಮಾರ್ಕೆಟ್. ಕ್ರೇಜಿ ಅಂದರೆ ಏನು ಗೊತ್ತಾ, ಯಾವ ಕಡೆಗೂ ಮೂವ್ ಆಗ್ತಿಲ್ಲ. ಡೆಡ್ಡು ಸತ್ತು ಹೋದ ಮಾರ್ಕೆಟು. ಯಾಕೆ ಡೆಡ್ ಸತ್ತು ಹೋದ ಮಾರ್ಕೆಟ್ ಅಂತಲೂ ನಿಮಗೆ ಹೇಳ್ತೀನಿ. ಮಾರ್ಕೆಟಲ್ಲಿ ಏನಾಗಿದೆ ಅನ್ನೋದು ಕೂಡ ಹೇಳ್ತೀನಿ. ಸೊ ಆ್ಯಕ್ಚುಲಿ ಲೈಕ್ ಇದನ್ನು ನಾನು 197 ತೊಗೊಂಡಿದ್ದೆ. ನಾನು 197ಇಂದ ಮಾರ್ಕೆಟು ಕಂಪ್ಲೀಟಾಗಿ 201 ತೋರಿಸ್ತು. 4.201 ತೋರಿಸ್ತು. ಆಮೇಲೆ ಮಾರ್ಕೆಟು ಬ್ಯಾಕ್ ಟು 197, 191, 192 ಬಂತು. ಅಗೇನ್ ಕಾಸ್ಟ್ ಬಂತು. ಎಕ್ಸಿಟ್ ಮಾಡಿಬಿಟ್ಟು ಇವತ್ತು ಹೋಗಲ್ಲ ಮಾರ್ಕೆಟ್. ಇದು ಆಲ್ರೆಡಿ ಮಾರ್ಕೆಟ್ ಡೆಡ್ ಆಗಿದೆ ಫ್ರೈಡೆ. ಸೊ ನೋ ಮೋರ್ ರಬ್ಬರ್ ಡೆಡ್ ಇರೋ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ದುಡ್ಡು ಕೊಳ್ಕೊಂಬಾರ್ದು. ಚಲೋ ಕ್ಲೋಸ್ ಇಟಪ್ ಅಂತ ನಾನು ಕ್ಲೋಸ್ ಮಾಡಿದ್ಮೇಲೆ ಅಗೇನ್ ಮಾರ್ಕೆಟು 85 ತನಕ ಬಂತು. ಇಟ್ ಮೀನ್ಸ್ ನಾನು ಸ್ಟಾಪ್ ಲಾಸ್ ಡೆಫಿನೆಟಾಗಿ ತಗೊಂಡಿರೋದು. ಅದಾದಮೇಲೆ ಮತ್ತೆ ಮಾರ್ಕೆಟು ರಿಟರ್ನ್ ಬ್ಯಾಕ್ ವೆನ್ ಟು 206, 207. ಅಲ್ಲಿಗೆ ಎಂಡು ಮಾರ್ಕೆಟ್ ಅಲ್ಲೇ ಸತ್ತೋಗಿದೆ. ಸೊ ನೋ ಮೋರ್ ಮೂಮೆಂಟ್ಸ್ ಯಾರು. ಯಾಕೆ ಈ ಥರ ಆಗಿದೆ, ಓಕೆನಾ? ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವ. ಥಿಂಗ್ಸು ನಿಮಗೆ ಲೈಕ್ ನೋಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾದರೆ ಮಾರ್ಕೆಟಲ್ಲಿ ಏನಾಯ್ತು ಇದಕ್ಕೆ. ಸೊ ನಿಮಗೆ ನೋಡೋದು ಅರ್ಥ ಆದರೆ ಡೆಫಿನೆಟಾಗಿ ನಿಮಗೆ ಮಾರ್ಕೆಟ್ ನೇಚರ್ ಕೂಡ ಅರ್ಥ ಆಗುತ್ತೆ. ಮಾರ್ಕೆಟ್ ಏನು ಮಾಡಿದೆ, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಅಷ್ಟು ಯೂಟ್ಯೂಬಲ್ಲಿ ಫುಲ್ ಹೇಳೋದಿಲ್ಲ, ಬಟ್ ಹೇಳ್ತೀನಿ. ಮಾರ್ಕೆಟ್ ಒಂದು ಶಾರ್ಪ್ ಬೈಯಿಂಗು, ಫುಲ್ ಬ್ಯಾಕು, ಬೈಯಿಂಗು, ಡೋಜಿ, ಶಾರ್ಪ್ ಬೈಯಿಂಗು, ಫುಲ್ ಬ್ಯಾಕು, ಅಪ್ಸೈಡು, ಫುಲ್ ಬ್ಯಾಕು. ಸೊ ಮಾರ್ಕೆಟಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಮಾರ್ಕೆಟ್ ಏನಾದರೂ 24,000 ಇಲ್ಲಿಗೆಲ್ಲ ಅದು ರಿಟ್ರೇಸ್ಮೆಂಟ್ ಬಂದರೆ ಇನ್ವೆಸ್ಟರ್ಸ್ಗಳು ಬೈ ಮಾಡೋಣ ಅಂತ, ಓಕೆನಾ? ಮಾರ್ಕೆಟ್ ಏನು ಮಾಡಿದೆ, ಕಂಟಿನ್ಯೂಸ್ ಅಪ್ಸೈಡ್ ಹೋಗ್ತಿದೆ. ಇಲ್ಲಿ ಹೋಗ್ತಿದೆ ಅಂದಾಗ ಬೈಯರ್ಸ್ಗಳಿಗೆ ಯಾರು ತಾನೇ ಟಾಪಲ್ಲಿ ಬಂದು ದುಡ್ಡು ಹಾಕೊಂಡು ಕೂತ್ಕೊಳ್ತಾರೆ? ದಟ್ ಕಾಮನ್ ಸೆನ್ಸ್ ಅಲ್ವಾ? ಸೊ ಅಷ್ಟೇ ಕಾಮನ್ ಸೆನ್ಸ್ ಅಷ್ಟೇ ಇವತ್ತು. ಸೊ ನಾನು ಸ್ಟೂಡೆಂಟ್ಸಿಗೆ ಯಾಕೆ ಪರ್ಟಿಕ್ಯುಲರಾಗಿ ಈ ಲೆವೆಲ್ನ ಮೆನ್ಷನ್ ಮಾಡಿದ್ದೆ ಅನ್ನೋದು ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ. ದಿಸ್ ವಾಸ್ ದ ಲೆವೆಲ್. ನಾನು ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟ್ ಈ ಲೆವೆಲಿಗೆ ಬಂದರೆ ವಿ ಲುಕ್ ಫಾರ್ ಎ ಮಾರ್ಕೆಟ್ ಬೈಯಿಂಗ್ ಸೈಡ್ ಅಂತ. ಬಟ್ ಈ ಮಗಂದ ಎಕ್ಸಾಕ್ಟಾಗಿ 20ರಿಂದಲೇ ಹೋಯ್ತು. ಇಲ್ಲಿಂದ ಮಾರ್ಕೆಟು ಆಲ್ಮೋಸ್ಟು ಒಂದು 25 ಪಾಯಿಂಟ್ 30 ಪಾಯಿಂಟ್ ಮೂವ್ ಆಯ್ತೇನೋ. ಇನ್ನೊಂದು 20 ಪಾಯಿಂಟ್ ಬಂದು ಹೋಗಿರ್ತಿತ್ತಲ್ಲ, ಈಸಿ ಟ್ರೇಡ್ ಆಗಿರೋದು. ಸೊ ನಾನು ಅಂದ್ಕೊಂಡಿದ್ದೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇದೆ, ಸೊ ಡೆಫಿನೆಟಾಗಿ ಬರುತ್ತೆ ಈ ಲೆವೆಲ್ನ ಟಚ್ ಮಾಡೋಕ್ಕೆ ಬರುತ್ತೆ. ಡೆಫಿನೆಟಾಗಿ ಇಲ್ಲಿಂದ ಒಂದು ಟ್ರೇಡ್ ಸಿಗುತ್ತೆ ಅಂತ. ಬಿಕಾಸ್ ಅದೇ ನನಗೆ ಗ್ಯಾಪ್ ಅಪ್ ಇದ್ದಿದ್ರೆ ಇವತ್ತು ಕೂಡ ಮಾರ್ಕೆಟ್ ಆಗೇನೇನಾದರೂ ಒಂದು ದೊಡ್ಡ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಬಂದಿದೆ. ಐ ಕ್ಯಾನ್ ಲುಕ್ ಫಾರ್ ಲೈಕ್ ಈ ಲೆವೆಲು ಇಲ್ಲ ಈ ಲೆವೆಲಿಂದಲೇ ಡೆಫಿನೆಟಾಗಿ ಬೈಯಿಂಗ್ ಸೈಡ್ ನೋಡ್ತಿದೆ. ಬಿಕಾಸ್ ಮಾರ್ಕೆಟ್ ಇಲ್ಲಿ ತನಕ ಬಂದಿದೆ, ಸ್ವಲ್ಪ ಸ್ಟ್ರೆಂತು ಬಯರ್ಸು ಗ್ಯಾದರ್ ಆಗ್ತಾರೆ ಅಂತ. ಬಟ್ ಫ್ಲಾಟಿಶ್ ಓಪನ್ ಆದಾಗ ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟ್ ವಿಲ್ ಹಿಟ್ ದಿಸ್ ಲೆವೆಲ್ ಫಸ್ಟ್ ಅಂತ. ಸೊ ಈ ಲೆವೆಲ್ ಹಿಟ್ ಆಗುತ್ತೆ ಅಂತ. ಹಿಟ್ಟು ಆಗಲಿಲ್ಲ, ಜುಟ್ಟು ಆಗಲಿಲ್ಲ. ಸೊ ಮತ್ತೆ ಫೋಮೋದಲ್ಲಿ ಟ್ರೇಡೂ ಮಾಡಲಿಲ್ಲ, ಓಕೆನಾ? ಸೊ ಫೋಮೋ ಟ್ರೇಡ್ಸ್ ಅಂದರೆ ಎಲ್ಲಿತ್ತು ಗೊತ್ತಾ ನಿಮಗೆ, ಅದನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಟ್ರೇಡ್ಸ್ ಆ್ಯಕ್ಚುಲಾಗಿ ನಮಗೆ ಫೋಮೋ ಟ್ರೇಡ್ಸ್ ಅಂದರೆ ಎಲ್ಲಿತ್ತಂತ, ಈ ಲೆವೆಲಲ್ಲಿ ಟ್ರೇಡ್ ತೊಗೋಬೋದಿತ್ತಲ್ವ ಸರ್. ಸೊ ರಿಟ್ರೇಸ್ಮೆಂಟ್ ಬಂತು, ಅಗೇನು ಡೇ ಹೈಯಿಂದ ಮೇಲೆ ಬಂತು, ತೊಗೋಬೋದು. ಸಿಂಪಲ್ ಲಾಜಿಕ್ಕು. ಮಾರ್ಕೆಟು ಬಯರ್ಸ್ಗಳಿಗೆ ಇಲ್ಲಿ ಕೊಟ್ಟಿಲ್ಲ ಬರಲಿಕ್ಕೆ. ಸೊ ಸೆಲ್ಲರ್ಸ್ಗಳು ಆಲ್ರೆಡಿ ಮಾರ್ಕೆಟು ಟಾಪಿಂದ ಸೆಲ್ ಮಾಡ್ಕೊಂಡು ಬರ್ತವ್ರೆ. ಸೊ ನನ್ನ ಪ್ರಕಾರ ಇಲ್ಲಿಂದ ಹೋದ್ರೂ ಮಾರ್ಕೆಟ್ ವೆರಿ ಫಾಸ್ಟಾಗಿ ಅಪ್ಸೈಡ್ ಹೋಗಿದ್ದೀರಾ. ಐ ಅಗ್ರಿ, ಮಾರ್ಕೆಟ್ ರಿಟ್ರೇಸ್ಮೆಂಟಲ್ಲಿ ಒಂದು ಚೋಕ್ ಕೊಡುತ್ತೆ, ಬೌನ್ಸ್ತು. ಆ ಚೋಕಲ್ಲಿ ನಾವು ಟಾಟಾ ಬೈ ಬೈ ಹೇಳೋಣ ಅಂತ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಬಂದು ನಿಂತ್ಕೊಳ್ತು. ಹಾಗೇ ನಮ್ಮ 10% ರೇಂಜಿಂದ ರಿಜೆಕ್ಷನ್ ತೊಗೊಳ್ತು. ನಾನು ಅಂದ್ಕೊಂಡಿದ್ದೆ ಮಾರ್ಕೆಟು ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ತನಕ ಬಂದು ಮಾರ್ಕೆಟು ಅಗೇನ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ ಸೈಡ್ನು. ಸೊ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಟ್ರೇಡ್ ಸಿಗುತ್ತೆ. ಈಸಿಯಾಗಿ ಒಂದು ಬುಲ್ಲಿಶ್ ಸೈಡ್ನ ಟ್ರೇಡ್ನ ಮಾಡ್ಬೋದು ನಾವಿಲ್ಲಿ ಅಂತ ನನ್ನ ಮೈಂಡಲ್ಲಿ ಇತ್ತು. ಕ್ಲಿಯರಾಗಿ ಅದನ್ನೇ ಇದ್ದಿದ್ದು ನಾನು, ಬುಲ್ಲಿಶ್ ಟ್ರೇಡ್ ಅಂತ. ಸೊ ನಾನು ಈ ಟ್ರೇಡ್ ಎಲ್ಲಿ ಮಾಡಿದೆ, ಎಲ್ಲಿ ತುಂಬ ಜನದ ಕ್ವಶನ್ಸ್ ಅದೇ ಇರುತ್ತೆ, ಸರ್ ಹಂಗಿದ್ರೆ ನೀವು ಟ್ರೇಡ್ ಎಲ್ಲಿ ತೊಗೊಂಡ್ರಿ? ವೆರಿ ಸಿಂಪಲ್. ನಾನು ಟ್ರೇಡ್ ತೊಗೊಂಡಿದ್ದು ಮಾರ್ಕೆಟು ಇಲ್ಲಿಂದ ಬಂತು, ಇಟ್ ಈಸ್ ಲೈಕ್ ಎಮ್ ಪ್ಯಾಟ್ರನ್ ಡೌನ್ ಫಾಲ್ ಆಗಬೇಕಿತ್ತು. ಮಾರ್ಕೆಟ್ ಏನು ಮಾಡ್ತು, ಎಮ್ ಪ್ಯಾಟ್ರನ್ನ ಫೇಲ್ ಮಾಡಿ ಮೇಲಕ್ಕೆ ಬಂತು, ಓಕೆನಾ? ಸೊ ಇಟ್ ಮೀನ್ಸ್ ಮಾರ್ಕೆಟ್ ಹೋಗೋದಾಗಿದ್ದರೆ ಇಲ್ಲಿಂದಲೇ ಮೇಲೆ ಹೋಗಬೇಕಿತ್ತು, ಓಕೆನಾ? ಸೊ ಮಾರ್ಕೆಟು ವೆರಿ ನೆಕ್ಸ್ಟ್ ಕ್ಯಾಂಡಲ್ ನಾನು ಇಲ್ಲಿ ಎಂಟ್ರಿ ಆಗಿದೆ, ಇಲ್ಲಿ ಬೌನ್ಸಲ್ಲೇ ನಾನು ಎಂಟ್ರಿ ತೊಗೊಂಡಿದ್ದೆ. ಸೊ ಇಲ್ಲಿಂದ ಹೋಗೋದಾಗಿದ್ರೆ ಇನ್ನೊಂದು ಕ್ಯಾಂಡಲ್ ಮಾರ್ಕೆಟ್ ಬೌನ್ಸ್ ಆಗಬೇಕಿತ್ತು. ಮಾರ್ಕೆಟ್ ಏನು ಮಾಡ್ತು,
5 ನಿಮಿಷದ ತನಕ ಇಲ್ಲೇ ನಿಂತಿತ್ತು. ಸೊ ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಹೋಗೋಕ್ಕೆ ರೆಡಿ ಇಲ್ಲ ಮಗ ಇವತ್ತು. ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ಬಯರ್ಸ್ಗಳಿಗೆ ಹೊಟ್ಟೆ ತುಂಬಿ ಸುಸ್ತಾಗಿ ಕಾಯ್ತವ್ರೆ, ಅವ್ರು ಕೆಳಗಡೆ ಬರೋವರೆಗೂ ದೇ ವಿಲ್ ನಾಟ್ ಗೆಟಿಂಗ್ ಬೋನ್ಸ್ ಅಂತ. ಸೊ ಎಕ್ಸಾಕ್ಟ್ಲಿಗೆ ಐ ಜಸ್ಟ್ ಎಕ್ಸಿಟೆಡ್ ಇಯರ್. ಸೀರಿಯಸ್ಲಿ ಒಳ್ಳೆ ಎಕ್ಸಿಟ್ ಅದು ನಂದು. ಇಲ್ಲ ಅಂದರೆ ಮಾರ್ಕೆಟಲ್ಲಿ ಒಳ್ಳೆ ಸ್ಟಾಪ್ ಲಾಸ್ ತಿನ್ಬೇಕಿದ್ದು ನಾನು. ಸೊ ಅಲ್ಲಿಂದ ಮಾರ್ಕೆಟು ಅಗೇನ್ ಬೌನ್ಸ್ ಬ್ಯಾಕ್ ಬಂತಲ್ಲ, ಸೊ ಈ ಲೆವೆಲಲ್ಲಿ ಟ್ರೇಡ್ ಎತ್ಕೊಬೋದಿತ್ತಲ್ವ ಅಂತ. ಆಲ್ರೆಡಿ ಫ್ರೈಡೆ ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಟ್ರೇಡ್ ತೊಗೊಂಡ್ರೆ ಮೂವ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಸುಮ್ಮನೆ ಇಲ್ಲಿ ತೊಗೊಂಡಿದ್ದರೆ ಅದೇ 197 ಎಂಟ್ರಿ ಆಗಿದ್ದರೆ 207 208 ತನಕ ಹೋಗಿ ಬಂದಿದೆ ಮಾರ್ಕೆಟ್, ಒಪ್ಕೊಳ್ತೀನಿ ನಾನು. ಆ 207 ಹೋಗೋಕ್ಕೆ ಮಾರ್ಕೆಟ್ 3 ಕ್ಯಾಂಡಲ್ ತಾಂಡಿದೆ. ಎಷ್ಟು ಹೇಳಿ, 3 ಕ್ಯಾಂಡಲ್ಸ್ ತೊಗೊಂಡಿದೆ. ಸೊ ಇಟ್ ಈಸ್ ಲೈಕ್ ನಿಮಗೆ ವೆರಿ ಡಿಫಿಕಲ್ಟ್ ಅಲ್ವಾ ಇವತ್ತು ಟ್ರೇಡ್ ಮಾಡೋದು. ಅದಕ್ಕೆ ಹೇಳೋದು 24,000 ಮೇಲೆ ಟ್ರೇಡ್ ಮಾಡ್ತಿದೆ ಅಂದಾಗ ಸ್ವಲ್ಪ ಸ್ಲೋ ಆಗುತ್ತೆ, ಸ್ಲೋ ಸ್ಟಡಿ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ ಅಂತ. ಸೊ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ನಿಮಗೆ ನಿಫ್ಟಿಗೆ ಕಲ್ಪ್ರಿಟ್ ಯಾರಂದರೆ ಇವತ್ತು ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಆ್ಯಕ್ಚುಲಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲರೂ ಟ್ರ್ಯಾಪ್ ಮಾಡಾಕಿದೆ ಇವತ್ತು. ಯಾವ ಮಟ್ಟಕ್ಕೆ ಟ್ರ್ಯಾಪ್ ಮಾಡಿ ಬಿಸಾಕಿದೆ ಅಂದರೆ ಮಾರ್ಕೆಟ್ ಏನು ಮಾಡಿತ್ತು, ಬ್ಯಾಂಕ್ ನಿಫ್ಟಿ ಲಾಸ್ಟ್ 4 ಡೇಸಿಂದ NR4 ಅಂತ ಕರೀತಾರೆ ಇದನ್ನು. ಸೊ NR4ಇಂದ ಒಂದೇ ಪ್ಲೇಸಲ್ಲಿ ನಿಂತಿತ್ತು, ಇದನ್ನು ತೆಗೆದಿತ್ತು ಕೂಡ ಇವತ್ತು. ತುಂಬ ಜನ ನನಗೆ ಗೊತ್ತಿರೋಂಗೂ ಬ್ಯಾಂಕ್ ನಿಫ್ಟಿ ಟ್ರೇಡರ್ಸ್ಗಳು ಇಲ್ಲಿಂದ ಪೊಸಿಷನ್ ಎಂಟ್ರಿ ಮಾಡಿರ್ತಾರೆ. ಅವ್ರು ಎಲ್ಲರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡಿ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ಸೇಮ್ ರೇಂಜ್. ಓಕೆನಾ. ಸೊ ದಿಸ್ ವಾಸ್ ದ ಥಿಂಗ್. ಅದಕ್ಕೇ ನಿಫ್ಟಿಯಲ್ಲಿ ನಮಗೆ ಮೂಮೆಂಟ್ ಸಿಗಲಿಲ್ಲ, ಬಿಕಾಸ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡ್ತಿಲ್ಲ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಲ್ಲ ಅಂದರೆ ನಿಫ್ಟಿ ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ. ಸೊ ನಿನ್ನೆ ಇದೇ ರೀಸನ್ಗೆ ನಾನು ಟ್ರ್ಯಾಪ್ ಆಗಿದ್ದು ಕವರ್ ಮಾಡಿದ್ದೀನಿ. ಸೊ ಇವತ್ತು ಆ ಟ್ರ್ಯಾಪ್ ಆಗಬಾರ್ದು ಅನ್ನೋದು ನನಗೆ ಗೊತ್ತಿತ್ತು. ಏನಕ್ಕೆ, ನಿನ್ನೆ ಮಿಸ್ಟೇಕ್ ಏನು, ನಿನ್ನೆ ಸ್ಮಾಲ್ ಮಿಸ್ಟೇಕ್ ಏನು, ಐ ಟೇಕನ್ ಟ್ರೇಡ್ ಇನ್ ಬ್ರೇಕ್ಔಟ್. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಮಾರ್ಕೆಟ್ ಇನ್ನೂ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ, ಆಲ್ರೆಡಿ ಬುಲ್ಲಿಶ್ ಇದೆ, ಇಟ್ ಕ್ಯಾನ್ ಗೋ ಅಪ್ ಸೈಡ್ ಅಂತ. ಮಿಸ್ಟೇಕು ಮುಚ್ಕೊಂಡು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇರೋದು. ಸೊ ಅದಾದಮೇಲೆ ಬಿಡಿ, ಅದಾದಮೇಲೆ ಇಲ್ಲಿ ಬಂದು ಬ್ರೇಕ್ಔಟಲ್ಲಿ ಐ ಜಸ್ಟ್ ಕವರ್ಡ್ ಎವ್ರಿಥಿಂಗ್, ಮೇಡ್ ಇಟ್ ಗುಡ್ ಪ್ರಾಫಿಟ್ ಆ್ಯಂಡ್ ಕ್ಲೋಸಿಂಗ್ ದ ಡೇ. ಸರಿನಾ. ಸೊ ಇವತ್ತು ಆ ಮಿಸ್ಟೇಕ್ ಆಗಬಾರ್ದು. ಐ ನೀಡ್ ಟು ವೆಯ್ಟ್ ಫಾರ್ ಮೈ ಲೆವೆಲ್. ಸೊ ಇದೊಂದು ಲೆವೆಲ್ ಇತ್ತಲ್ವ, ಐ ಅಗ್ರಿ, ಇದು ಒಂದು ಲೆವೆಲ್ ಇತ್ತು. ಗ್ಯಾಪ್ ಅಪ್ ಸ್ವಲ್ಪ ಜಾಸ್ತಿ ಆಗಿದ್ದರೆ ನಾನು ಡೆಫಿನೆಟಾಗಿ ಇದೇ ಲೆವೆಲಿಂದ ಮಾರ್ಕೆಟಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಬೌನ್ಸ್ ಫ್ರಮ್ ದಿಸ್ ಲೆವೆಲ್. ಸೊ ಗ್ಯಾಪ್ ಅಪ್ಪು ಆಲ್ಮೋಸ್ಟ್ ಫ್ಲಾಟಿಶ್ ಇದ್ದಿದ್ದರಿಂದ ಐ ಆಮ್ ಎಕ್ಸ್ಪೆಕ್ಟಿಂಗ್ ಬೌನ್ಸ್ ಫ್ರಮ್ ದಿಸ್ ಲೆವೆಲ್. ಸ್ಟೂಡೆಂಟ್ಸ್ಗೂ ಹೇಳಿದೆ ಈ ಲೆವೆಲಿಂದಲೇ ಮಾರ್ಕೆಟ್ ಮ್ಯಾಕ್ಸಿಮಮ್ ಬೌನ್ಸ್ ಆಗೋ ಚಾನ್ಸಸ್ ಇದೆ ಬುಲಿಶ್ ಟ್ರೇಡಲ್ಲಿದ್ದಾಗ. ಸೊ ವೆಯ್ಟ್ ಮಾಡೋಣ ಅಂತ ಬರಲಿಲ್ಲ. ಬಟ್ ಕೆಲವು ಸ್ಟೂಡೆಂಟ್ಸು ಇಲ್ಲೇ 20% ತೊಗೊಂಡಿರ ಅಂತ. ಆ್ಯಂಡ್ ನಿಮಗೆ ವೀಡಿಯೋದಲ್ಲಿ ದಟ್ ವಾಸ್ ದ ಮಿಸ್ಟೇಕ್ ನಾನು ನಿಮಗೆ ಹೇಳಿದ್ದು, ಲೈಕ್ 70% ವೆಯ್ಟ್ ಮಾಡಿ ಅಂತ. ಸೊ ದಿಸ್ 30 ಬಿಕಮ್, ನನಗೆ ಅದರಲ್ಲಿ 70 ಅಂತ ತೋರಿಸ್ತಾ ಇತ್ತು, ದಿಸ್ ಬಿಕಮ್ 80 ಅಂತ ತೋರಿಸ್ತಿತ್ತು. ಸೊ ಹಾಗಾಗಿನೇ ನಿಮಗೆ 80 ಆ್ಯಂಡ್ 70 ಅಂತ ಹೇಳಿದ್ದು. ದೆನ್ ಅದನ್ನು ಕೋಡ್ನ ರಿಸೆಟ್ ಮಾಡಿದ್ದೀನಿ. ಸೊ ಇವಾಗ ಅದು ಕರೆಕ್ಟಾಗಿ ತೋರಿಸ್ತಿದೆ. ಓಕೆನಾ. ಸೊ ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟು ಸ್ಟ್ರೆಚ್ ಆಗಿದೆ, ಇಲ್ಲಿಂದ ಲೈಕ್ ಬೌನ್ಸ್ ಆಗುತ್ತೆ ಅನ್ನೋದಕ್ಕಿಂತ ಮಾರ್ಕೆಟಲ್ಲಿ ಏನಾಗಿದೆ, ದಿಸ್ ಟ್ರೆಂಡ್ ಲೈನ್ ಆಲ್ಸೋ ಮಾರ್ಕೆಟ್ ಈಸ್ ಫಾಲೋಯಿಂಗ್ ಯಾರ್. ಆ್ಯಕ್ಚುಲಿ ಟ್ರೆಂಡ್ ಲೈನ್ ಎಲ್ಲ ನಾನು ಬಿಲೀವ್ ಮಾಡೋದಿಲ್ಲ, ದಿಸ್ ಚಾನಲ್ ಅಂತಿರಲ್ಲ. ಸೊ ಅದನ್ನೇ ಫಾಲೋ ಮಾಡ್ತಿದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟಲ್ಲಿ ಒಂದು ಫಾಲ್ ಕೊಟ್ಟು ಆಗೇನು ಬೌನ್ಸ್ ಆದರೆ ಮಾತ್ರ ಸ್ಟ್ರೆಂತ್ ಆಗುತ್ತೆ ಮಾರ್ಕೆಟು. ಇದೇ ಥರ ಹೋದರೆ ಎಲ್ಲಿ ತನಕ ಹೋಗುತ್ತೆ. ಸೆಲ್ಲರ್ಸ್ ಒಂದಿನ ಹಿಟ್ ಮಾಡಲೇಬೇಕು, ಹಿಟ್ ಮಾಡ್ತಾರೆ. ಯಾವತ್ತು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ವೀಕಲ್ಲಿ ಒಂದು ಹಿಟ್ಟಿಂಗ್ ಝೋನ್ ಅಂತ ಇದ್ದೇ ಇದೆ. ಸೊ ಬಯರ್ಸ್ಗಳಿಗೆ ಸುಸ್ತಾಗಿದ್ದಾರೆ ಅನ್ನೋದು ಕಾಣಿಸ್ತಿದೆ ಮಾರ್ಕೆಟಲ್ಲಿ. ಸೊ ಫಸ್ಟ್ ದಿನ ಬಯರ್ಸು ಸಖತ್ ಸ್ಟ್ರಾಂಗ್ ಆಗಿದ್ರು, ನೆಕ್ಸ್ಟ್ ಡೇನೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು, ಥರ್ಡ್ ಡೇನೂ ಸ್ಟ್ರಾಂಗ್ ಆಗಿ. ಅಂದರೆ ಎಲ್ಲಿಂದ ಸ್ಟ್ರಾಂಗ್ ಆಯ್ತಾರೆ ಅವರು? ಯಾರು ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಬಿಟ್ಟು ಮತ್ತೆ ಮೊಬೈಲ್ ಇನ್ವೆಸ್ಟ್ ಮಾಡಕ್ಕೆ ಬರ್ತಾರೆ. ಕ್ಯಾಂಡಲ್ಸ್ಗಳು ನೋಡಿ ಎಷ್ಟು ಸ್ಮಾಲ್ ಕ್ಯಾಂಡಲ್ಸಿಗೆ ಬಂದಿತ್ತಿದ್ದಾವೆ, ಒಳ್ಳೆ ಸಣ್ಣದು ಇದಾಗಿದೆ. ಸೊ ಈ ಥರ ದಿನಗಳನ್ನ ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ನೀವು ಕೂಡ ಒಂದು ಉತ್ತಮ ಟ್ರೇಡರ್ ಆಗ್ತೀರಾ. ಓಕೆನಾ. ಸೊ ದಿಸ್ ವಾಸ್ ಇದಾಗಿತ್ತು. ಆ್ಯಂಡ್ ಗೋಲ್ಡು ಸದ್ಯಕ್ಕೆ ನಾನು ನಿಮಗೆ ಗೋಲ್ಡಲ್ಲಿ ಏನು ಹೇಳಿದ್ರು ವೇಸ್ಟೇ. ಬಿಕಾಸ್ ಗೋಲ್ಡ್ ಐ ಆಮ್ ವರ್ಕಿಂಗ್ ವಿತ್ ಡಿಫ್ರೆಂಟ್ ಸ್ಟ್ರಾಟಜಿ, ಡಿಫ್ರೆಂಟ್ ಥಿಂಗ್ ಅದು. ಸೊ ಇದ್ರ ಪ್ರಕಾರ ನಿಫ್ಟಿ ಗೋಲ್ಡ್ಗೂ ಡಿಫ್ರೆನ್ಸ್ ಕೂಡ ಹೇಳ್ಬಿಡ್ತೀನಿ ನೋಡಿ. ಗೋಲ್ಡಲ್ಲಿ 99% ಪೀಪಲ್ಸ್ ಏನು ಮಾಡ್ತಾರೆ, ವರ್ಕ್ಸ್ ಆನ್ ಗೋಲ್ಡ್ ಫ್ಯೂಚರ್ಸ್. ಓಕೆನಾ. ಅಂದರೆ ನಾವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತೀವಿ ಇಲ್ಲಿ ಗೋಲ್ಡಲ್ಲಿ. CFD ಬ್ರೋಕರ್ಸ್ಗಳ ಹತ್ರ ನಾವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತೀವಿ. ಅದೇ ನಾವು ಇಲ್ಲಿ ಯಾವುದೇ ಥರದ ಆಪ್ಷನ್ ಸೆಲ್ಲಿಂಗು ಬೈಯಿಂಗು ನಾನ್ಸೆನ್ಸ್ ಬ್ಲಾ ಥಿಂಗ್ಸ್ ಏನೂ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನೀವು ಇವಾಗ ಒಂದು ಲೆವೆಲ್ನ ನೀವು ಪ್ಲಾಟ್ ಮಾಡ್ಕೊಂಡೆ ಅಂದ್ಕೊಡಿ. ಸೊ ಇವಾಗ ನಾನು ಒನ್ ಡೇ ಯೂಸ್ ಮಾಡ್ತೀನಿ, ಕೆಲವರು ಫಾರೆಕ್ಸ್ ಇನ್ನೊಂದು ಯೂಸ್ ಮಾಡ್ತಾರೆ, ಯಾವ್ರವ್ರ ಬ್ರೋಕರ್ಸ್ ಯಾವುದೋ ಒಂದು ಯೂಸ್ ಮಾಡ್ತಾರೆ ಅಂದ್ಕೊಳ್ಳಿ. ಏನೊಂದು 0.2 ಇಂದ 0.4 ಅಷ್ಟೇ ಫ್ಲಕ್ಚುಯೇಷನ್ ಸಿಗ್ಬೋದು ಈಚ್ ಇದರಲ್ಲಿನೇ ಚಾರ್ಟಲ್ಲಿ. ಬಟ್ ನಿಮಗೆ ಫ್ಯೂಚರ್ ಚಾರ್ಟಲ್ಲಿ ಈಗ ನಾನು ಇದೊಂದು ಲೆವೆಲ್ನ ಪ್ಲಾಟ್ ಮಾಡಿದ್ದೆ ಅಂದ್ಕೊಳ್ಳಿ, ಇದೇ ಲೆವೆಲಿಂದ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಐ ಕ್ಯಾನ್ ಹೇಳ್ಬೋದು. ಬಿಕಾಸ್ ಇಲ್ಲಿ ಯಾವುದೇ ಡಿಕೆ ಇರೋದಿಲ್ಲ, ಈ ಲೆವೆಲಿಂದಲೇ ವೆಯ್ಟ್ ಮಾಡ್ತಿರ್ತಾರೆ. ಪೀಪಲ್ ವಿಲ್ ಗೆಟ್ ಬೌನ್ಸ್ ಬ್ಯಾಕ್ ಫ್ರಮ್ ದಿಸ್ ಲೆವೆಲ್ ಟು ಡೌನ್ ಸೈಡ್ ಅಂತ. ಓಕೆನಾ. ಸೊ ಇದಾಗಿರುತ್ತೆ ಲಾಜಿಕ್ಕು. ಸೊ ಹಾಗಾಗಿನೇ ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗುತ್ತೆ, ನೀವು ಸ್ಪಾಟ್ ನೋಡ್ತಿರ್ತೀರ, ಯು ಆರ್ ನಾಟ್ ಟ್ರೇಡಿಂಗ್ ಇನ್ ಫ್ಯೂಚರ್. ಓಕೆನಾ. ಸೊ ಯು ಆರ್ ಟ್ರೇಡಿಂಗ್ ಇನ್ ಆಪ್ಷನ್ಸ್. ಸೊ ಆಪ್ಷನ್ಸ್ ಏನಾಗುತ್ತೆ, ಪ್ರೀಮಿಯಂ ಡಿ ಕೆ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಪ್ರೀಮಿಯಂ ಡಿ ಕೆ ಇದ್ದಾಗ ಏನಾಗುತ್ತೆ, ನಿಮಗೆ ಮಾರ್ಕೆಟು
ಕಂಪ್ಲೀಟಾಗಿ ಪ್ರೀಮಿಯಂ ಡಿಕೆ ಇದ್ದಾಗ ಮಾರ್ಕೆಟಲ್ಲಿ ಯಾವ ಲೆವೆಲ್ಸ್ ಅಂತಲೂ ಅರ್ಥ ಆಗಲ್ಲ. ಸೊ ಹಾಗಾಗಿನೇ ಹೇಳೋದು. ಸೊ ಏನಕ್ಕೆ ಜನ ಇಂಡಿಯನ್ ಮಾರ್ಕೆಟ್ನ ಬಿಟ್ಟು ಫಾರೆಕ್ಸ್ ಕಡೆ ಮೂವ್ ಆಗ್ತಿದ್ದಾರೆ, ಈ ರೀಸನ್ ಇದೇನೆ. ಸೊ ನಾನು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಏನು ಅಬ್ಬಬ್ಬ ಅಂದರೆ ಇನ್ನೊಂದು ವರ್ಷ ಮ್ಯಾಕ್ಸಿಮಮ್ ಇಂಡಿಯನ್ ಮಾರ್ಕೆಟ್ನ ಇದು ಮಾಡೋದು, ಯಾಕಂದರೆ ನನಗೆ ಅದ್ರಲ್ಲಿ ಗ್ರಿಪ್ ಸಿಗಲಿ ಅಂತ ಫಾರೆಕ್ಸಲ್ಲಿ. ಬಿಕಾಸ್ ಫಾರೆಕ್ಸ್ ಈಸಿ ಆರ್ ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ ಈಸಿ. ನಮಗೆ ಇಷ್ಟೊಂದು ಲೈಕ್ 6-7 ಅವರ್ಗೆ ಬಡದಾಡಬೇಕು ಆಪ್ಷನ್ ಪ್ರಿಮ್ ನೋಡಿ ಇವತ್ತು ಏನೂ ಮೂಮೆಂಟ್ ಇಲ್ಲ. ಓಕೆನಾ. ಸೊ ಓಕೆ, ನಾನು ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ಲಾಸ್ಟ್ 4 ಡೇಸಲ್ಲಿ ಐ ಮೇಡ್ ಇಟ್ ಗುಡ್ ಮನಿ, ನಿಯರ್ ಟು 1 lakh rupees ನಾನು ದುಡ್ಕೊಂಡಿದ್ದೀನಿ. ಐ ಆಮ್ ಹ್ಯಾಪಿ. ಸಾಕು, 1 ವೀಕಿಗೆ ನನ್ನ ಮೈಂಡ್ ಸೆಟ್ ಇರೋದೆ 70-80 1 ಲಕ್ಷ. ಯಾವನೂ ಕೊಡಲ್ಲ 1 ಲಕ್ಷ, ಆಯಿತಾ. ಸೊ ಅಷ್ಟು ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಬೆಳೆಸ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇವತ್ತು ಒಂದು ದಿನ ಆ 1 ಲಕ್ಷನ ಪೂರ ಕಳಿಬೋದಲ್ವ ಇಲ್ಲಿ ಬೈ ಮೋಡು, ಇನ್ನೂ ಮೇಲೋಗುತ್ತೆ. ಮೇಲೋಗ್ಲಿಕ್ಕೆ ಬೇಕಲ್ಲ, ಸ್ಟ್ರೆಂತ್ ಬೇಕಲ್ಲ, ಅದು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ ಏನಿದೆಯಲ್ಲ, ಸೊ ನಿಮಗೆ 1 ಡೇಲಿ ಹಾಕೀನಿ. ಸೊ ನಿಮ್ಗೆ 1 ಡೇಲಿ ಬೇಡ ಅಂದ್ರೂ ನೀವು ಅದನ್ನು ಚೇಂಜ್ ಕೂಡ ಮಾಡ್ಕೊಬೋದು. 1 ಡೇ ಇರೋದನ್ನ ಯು ಕ್ಯಾನ್ ಮೇಕ್ ಇಟ್ ಸ್ಮಾಲರ್, ಅವಾಗಲೂ ನಿಮಗೆ ಅರ್ಥ ಆಗುತ್ತೆ. ಸೊ ಯೂಶಲಿ ಬಿಗ್ ಪೀಪಲ್ಸ್ ವಿಲ್ ಸೊ ಏನು ಮಾಡ್ತಾರೆ, ದೊಡ್ಡ ಪೀಪಲ್ಸ್ಗಳು ಅವರು ಬಡೀಸ್ ವಿಲ್ ಡೂ ಇಟ್ ಆನ್ 75 minutes ಕ್ಯಾಂಡಲ್, 1 hour ಕ್ಯಾಂಡಲ್. ಸೊ 1 hour ಕ್ಯಾಂಡಲ್ ನೋಡಿ, ನಿಮಗೆ 1 hour ಕ್ಯಾಂಡಲ್ಸಲ್ಲಿ ನೋಡಿದರೆ ಏನು ಕಾಣುತ್ತೆ. ಸೊ ಈಗ ನಂಬರ್ ಆಫ್ ಕ್ಯಾಂಡಲ್ಸ್ ನಾನು ಅಪ್ ಟು 7 ಅಷ್ಟೇ ಇಟ್ಟಿರೋದು. ಸೊ 7 ಕ್ಯಾಂಡಲ್ಸ್ ತೋರಿಸ್ತಿದೆ. ಸೊ ಕ್ಯಾಂಡಲ್ಸ್ಗಳು ಕಂಪ್ಲೀಟ್ಲಿ ವೀಕ್ನೆಸ್ ಇದ್ದಾವೆ, ಟೋಟಲಿ ವೀಕ್ ಇದ್ದಾವೆ. ಸೊ ಇಟ್ ಮೀನ್ಸ್ ನಮಗೆ ಸ್ಟ್ರೆಂತ್ ಎಲ್ಲಿದೆ ಮಾರ್ಕೆಟಲ್ಲಿ ಅಲ್ವಾ. ಸೊ ದಿಸ್ ಸ್ಮಾಲ್ ಲಾಜಿಕ್ಸಲ್ಲಿ ಇದರಲ್ಲಿ ವರ್ಕ್ ಮಾಡಬೇಕು. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಲಿ. ಗೋಲ್ಡಲ್ಲಿ ಇಟ್ ಈಸ್ ಪಿಕ್ಚರ್ ಪರ್ಫೆಕ್ಟ್. ನಿಮಗೆ ಪ್ರೈಸ್ ಆಕ್ಷನ್ ಥಿಂಗ್ಸ್ಗಳ ಮೇಲೆ ವರ್ಕ್ ಮಾಡಬೇಕು. ಅದರಲ್ಲಿ ನೋಡೋಣ. ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂನ್ ಕ್ಲಾಸ್ ಡೀಟೇಲ್ಸ್ ಅನೌನ್ಸ್ ಮಾಡ್ತೀನಿ, ಆವಾಗ ನೀವು ಬೇಕಾದ್ರೆ ಜಾಯ್ನ್ ಆಗಿ ಕಲಿಬೋದು.